ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ರೂಪಾಲಂಕಾರದ ಬಗ್ಗೆ ನಾನು ಯಾವ ರೀತಿಯಾಗಿ ಅದನ್ನ ಉಪಮೇಯ, ಉಪಮಾವಾಚಕ ಮತ್ತೆ ಸಮನ್ವಯಗೊಳಿಸುವುದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ಮೋಸ್ಟ್ 3ರಿಂದ 6 ವಿಡಿಯೋಸ್ ಹಾಕಿದ್ದೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ನಿಮಗೆ ಯಾವುದು ಒನ್ ಟೈಮ್ 10th ಸ್ಟ್ಯಾಂಡರ್ಡ್ ಮಕ್ಕಳಾಗಿದ್ರೆ ಒನ್ ಟೈಮ್ ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರ್ ರಿವೈಸ್ ಮಾಡಿ. ಆಲ್ಮೋಸ್ಟ್ ಮಾಡೆಲ್ ಕ್ವಶನ್ ಪೇಪರ್ದು ನಾನು ಮಾಡಿ ವಿಡಿಯೋ ಹಾಕಿದ್ದೀನಿ. ಸೊ ಒಂದ್ಸತಿ ಚೆಕ್ಔಟ್ ಮಾಡಿ. ನಿಮಗೂ ಸಹ ಬಿಫೋರ್ ಎಕ್ಸಾಮ್ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ 10th ಸ್ಟಡಿ ಹಾಲಿಡೇಸ್ ಕೊಡ್ತಾರೆ. ಸೊ ಅಂಥ ಟೈಮಲ್ಲಿ ಕೂತ್ಕೊಂಡು ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ವೀಡಿಯೋಸ್ನ ನಿಮಗೆ ಚೆಕ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಸೊ ಇಲ್ಲಿ ರೂಪಾಲಂಕಾರ, ನಾನು ಡೈರೆಕ್ಟಾಗಿ ಯಾಕೆ ರೂಪಾಲಂಕಾರ ಬರ್ತಿದ್ದೀನಿ ಅಂತ, ವನಜಮುಖಿ ಇಲ್ಲಿ ಯಾವುದೇ ರೀತಿಯ ದಂತೆ ಅಂತ ಇಲ್ಲ. ದಂತೆ ಅಂತ ಇದ್ದರೆ ಏನಾಗುತ್ತೆ, ಇದು ರೂಪಾಲಂಕಾರ ಆಗುತ್ತೆ, ಉಪಮಾಲಂಕಾರ ಆಗುತ್ತೆ. ಸೊ ಉಪಮೇಯ, ಉಪಮಾನ, ಸಮನ್ವಯ. ನಿಮಗೆ ಗೊತ್ತಿಲ್ಲ ನನಗೆ ವನಜಮುಖಿ ಯಾವ ಥರ ಮಾಡೋದು ಅಂತಂದರೆ ನೀವು ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ತುಂಬ ಈಸಿ ಇರುತ್ತೆ ಇದು. ನೋಡಿ, ಉಪಮೇಯ. ಉಪಮೇಯ ಬಂದು ಏನಾಗುತ್ತೆ, ವನಜ. ಫಸ್ಟ್ ಒನ್ ಏನಿದೆ ಅದು ವನಜ. ಉಪಮೇಯ ಬಂದು ಮುಖಿ. ಸಮನ್ವಯ ಕಂಪ್ಯಾರಿಸನ್. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಬಿಡಬೇಡಿ ಇದನ್ನ, ತುಂಬ ಈಸಿ ಇರುತ್ತೆ, ಬರ್ಬಿಡಿ. ಉಪಮೇಯ, ಉಪಮೇಯವಾದ ವನಜವನ್ನು ಉಪಮಾನವಾದ ಮುಖಿಗೆ ಹೋಲಿಸಿರುವುದರಿಂದ ಇದು ರೂಪಾಲಂಕಾರ. ರೂಪಾಲಂಕಾರವಾಗಿದೆ. ನಂತರ ಚಂದ್ರ ಮುಖ. ಉಪಮೇಯ ಮುಖ, ಉಪಮಾನ ಯಾರಿಗೆ ಕಂಪೇರ್ ಮಾಡ್ತಾ ಇದ್ರೆ ಚಂದ್ರನಿಗೆ. ಉಪಮೇಯ ಮುಖ, ಮುಖವನ್ನು ಯಾರಿಗೆ ಕಂಪೇರ್ ಮಾಡ್ತಾ ಇದ್ದೀರಾ, ಚಂದ್ರನಿಗೆ. ಸೊ ಏನಾಗ್ತದೆ, ಸಮನ್ವಯ ಉಪಮೇಯವಾದ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಯಾವ ಅಲಂಕಾರ, ರೂಪಾಲಂಕಾರ. ಆದ್ದರಿಂದ ಇದು ರೂಪಾಲಂಕಾರ. ಕಾಯಕವೇ ಕೈಲಾಸ. ಸೊ ಇಲ್ಲಿ ಉಪಮೇಯ ಕಾಯಕ, ಉಪಮಾನ ಕೈಲಾಸ. ಸೊ ಸ್ವಲ್ಪ ಅದು ಉಪಮಾಲಂಕಾರ ಇದೆಯಲ್ವಾ, ಅದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಯಾವುದಕ್ಕೆ ಏನು ಕಂಪೇರ್ ಮಾಡಬೇಕು ಅಂತ. ಸೊ ನಿಮಗೆ ಇದು ಏನಿದೆ ರೂಪಾಲಂಕಾರ ತುಂಬ ಈಸಿ ಇರುತ್ತೆ. ಎಲ್ಲಾದರೂ ಕೊಟ್ಟರೆ ನಮ್ಮ ಅದೃಷ್ಟ ಇದು ಮಾಡಿ ನೀವು 3 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಬೋದು. ಪಾಸಿಂಗ್ ಮಾರ್ಕ್ಸ್ ಅಂದರೆ ಇಲ್ಲಿ ಏನೇನು ಅಂದರೆ ಕವಿ ಪರಿಚಯನ ಬರಿಬೋದಾಗುತ್ತೆ. 4 ಪದ್ಯಗಳಿರುತ್ತೆ. ಆ 4 ಪದ್ಯಗಳ ಕಂಠಪಟ್ಟ ಪದ್ಯಗಳನ್ನು ಓದ್ಕೊಂಡೋದ್ರೆ, ಆಮೇಲೆ ಮತ್ತೆ ಒಂದು ವಾಕ್ಯದಲ್ಲಿ ಉತ್ತರ, ಮತ್ತೆ ನಿಮಗೆ ಇದು ಕೊಡ್ತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದವರಿಗೆ ಒಂದು ಪ್ಯಾರಾಗ್ರಾಫ್ ಇದಿರುತ್ತೆ. ಅಂದರೆ ಕ್ವಶನ್ ಆನ್ಸರ್ ಅಲ್ಲೇ ಇರುತ್ತೆ, ಹುಡುಕ್ಬೇಕು, ನಿಮಗೆ ಪ್ಯಾಸೇಜ್ ರೈಟಿಂಗ್ ಇರುತ್ತೆ. ಅದರಲ್ಲಿ ಒಂದು 3ರಿಂದ 4 ಮಾರ್ಕ್ಸ್ ತಗೋಬೋದು. ಒಂದು ವಾಕ್ಯದಲ್ಲಿ ಓದ್ಕೋಬೋದು, ಅದರಲ್ಲಿ ನೀವು ಪಾಸಿಂಗ್ ಮಾಡ್ಬೋದು. ಅಂದರೆ ಲಾಂಗ್ ಆನ್ಸರ್ ಮತ್ತು ಸಂದರ್ಭ 2 ಬಿಟ್ಟರೆ ನೀವು ಆಲ್ಮೋಸ್ಟ್ ಈ ಸರ್ತಿ ಬಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ, 33 ಇದೆ ಪಾಸಿಂಗ್ ಮಾರ್ಕ್ಸ್ ಅಲ್ವಾ. ನನಗೆ ಗೊತ್ತಿರೋ ಪ್ರಕಾರ 33 ಇದೆ. ಅಂದರೆ ನೀವು ಜಸ್ಟ್ ಪಾಸಿಂಗ್ಗೆ 13 ಮಾರ್ಕ್ಸ್ ಮತ್ತು ನಿಮ್ಮ ಶಾಲೆಯಲ್ಲಿ ಟೀಚರ್ 20 ಮಾರ್ಕ್ಸ್ ಕೊಟ್ಟು
ಎಲ್ಲ ಸ್ಕೂಲಲ್ಲೂ ಕಂಪಲ್ಸರಿಯಾಗಿ 20 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ಇಂಟರ್ನಲಲ್ಲಿ. ಇಂಟರ್ನಲಲ್ಲಿ 20 ನೀವು 13ಗೆ ಓದಿದ್ರೂ ಸಾಕಾಗುತ್ತೆ. ಹಾಗಂತ 13ಗೆ ಇಟ್ಕೋಬೇಡಿ. ಅಟ್ಲೀಸ್ಟ್ ನಿಮ್ಮ ಟಾರ್ಗೆಟ್ ಒಂದು 30ಗೆ ಅಥವಾ 20ಗೆ ಇಟ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿಗೆ ಬಂದು ಸೇರ್ತೀರ. ಯಾರು ಚೆನ್ನಾಗಿ ಓದಬೇಕು, ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇದ್ದರೆ ಅಂಥವ್ರಿಗೆ ನೀವು ಚೆನ್ನಾಗಿ ಎಲ್ಲನೂ ಕವರ್ ಮಾಡಬೇಕಾಗುತ್ತೆ. ಮೀನ್ಸ್ ನೀವು ಟೀಚರ್ ಏನು ಮಾಡ್ತಾರೆ ಅದು ಮಾಡಿ, ಟೆಕ್ಸ್ಟ್ ಬುಕ್ಕು ರೆಫರ್ ಮಾಡಿ, ಮತ್ತು ನೀವು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ ಎಕ್ಸಾಮ್ಗೆ. ಆಯಿತಾ? ಸಮನ್ವಯ. ಉಪಮೇಯವಾದ ಕಾಯಕವನ್ನು ಉಪಮಾನವಾದ ಕೈಲಾಸಕ್ಕೆ ಹೋಲಿಸಲಾಗಿದೆ. ಆದ್ದರಿಂದ ಇದು ರೂಪಾಲಂಕಾರ. ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ 10th ಸ್ಟ್ಯಾಂಡರ್ಡ್ ಮಕ್ಕಳಾಗಿರ್ಬೋದು, 8th, 9th, 1st, 2nd, 3rd. ಸೊ ನಂದು ಕ್ವಾಲಿಫಿಕೇಷನ್ ಬಂದು NTT ಆಗಿದೆ, D.Ed ಆಗಿದೆ, ಮತ್ತು B.Ed ಸಹ ಇವಾಗ ಮಾಡ್ತಾ ಇರೋದ್ರಿಂದ ಮೀನ್ಸ್ ಆಯಿತು. ಆಲ್ಮೋಸ್ಟ್ ಇನ್ನೂ ಒಂದು 6 ಮಂತ್ಸ್ ಆದರೆ ಒಂದು B.Ed ಕಂಪ್ಲೀಟ್ ಆಗುತ್ತೆ. ಸೊ ನಾನು ಸಹ ಹೈಸ್ಕೂಲ್ಗೆ ಪಾಠ ಮಾಡೋ ಒಂದು ಕ್ವಾಲಿಫಿಕೇಷನ್ ಸಿಗುತ್ತೆ. ಸೊ ನಿಮಗೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ನಿಮಗೆ ಆಲ್ವೇಸ್ ಐ ವಿಲ್ ಬಿ ಹಿಯರ್. ನಾನು ನಿಮಗೆ ಸಹಾಯ ಮಾಡೋಕ್ಕೆ ನಿಮಗೋಸ್ಕರ ಏನಿದ್ದೀನಿ. ಸೊ ಜಸ್ಟ್ ನಮಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ಕೊಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂದರೆ. ಸೊ ನಾವು ನಾಲೆಡ್ಜನ್ನು ಶೇರ್ ಮಾಡೋಣ. ಸೊ ನಾಲೆಡ್ಜ್ ಇರೋದೇ ಶೇರ್ ಮಾಡೋಕ್ಕೆ. ಸೊ ಸಮ್ಟೈಮ್ಸ್ ನಾವು ಫುಡ್ ಶೇರ್ ಮಾಡಲ್ಲ. ನಿಮ್ಗೆ ಗೊತ್ತೇ ಇದೆ ಮಕ್ಕಳು ಏನಂದರೆ ಅವರು ತಮಗೆ ಇಷ್ಟವಾದ ಫುಡ್ ಇದ್ದರೆ ಶೇರ್ ಮಾಡೋಕ್ಕೆ ರೆಡಿ ಇರಲ್ಲ. ಎರಡು ನಮ್ಮ ಹತ್ರ ಹಣ ಇದ್ದರೂ ಸಹ ನಾವು ರೆಡಿ ಇರಲ್ಲ ಶೇರ್ ಮಾಡೋಕ್ಕೆ. ಆದರೆ ನಾಲೆಡ್ಜ್ ಅನ್ನೋದು ಶೇರಿಂಗ್ ಮಾಡಲೇಬೇಕು. ಯಾಕೆಂದರೆ ನಾಲೆಡ್ಜ್ ಶೇರ್ ಮಾಡಿದ್ರೇ ನಿಮಗೆ ಅದರಿಂದ ಉಪಯೋಗ ಆಗೋದು. ನಾಲೆಡ್ಜ್ ಎಷ್ಟು ನೀವು ಶೇರ್ ಮಾಡ್ತೀರಾ ಅಷ್ಟು ನಿಮಗೆ ನಾಲೆಡ್ಜ್ ಸಿಗುತ್ತೆ. ಅರ್ಥ ಆಯ್ತು? ಆದರೆ ದುಡ್ಡು ಶೇರ್ ಮಾಡಿದ್ರೆ ನಿಮ್ಮ ಹತ್ರ ಇರೋ ದುಡ್ಡು ಹೋಗ್ತಾನೇ ಇರುತ್ತೆ. ಆದರೆ ನಾಲೆಡ್ಜ್ ಶೇರ್ ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ನಾಲೆಡ್ಜ್ ಏನಾಗುತ್ತೆ, ಎನ್ಕ್ರೀಸ್ ಆಗುತ್ತೆ. ಸೊ ಶೇರ್ ಯುವರ್ ನಾಲೆಡ್ಜ್. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮದೇನಾದರೂ ಮೀನ್ಸ್ ವಿಡಿಯೋದಲ್ಲಿ ಯಾವುದಾದ್ರೂ ಮಿಸ್ಟೇಕ್ಸ್ ಕಾಮನ್ ಆಗಿ ಇರುತ್ತೆ ಅಲ್ವಾ. ವಿ ಆರ್ ನಾಟ್ ರೋಬೋಟ್ಸ್. ಸೊ ವಿ ವಿಲ್ ಮೇಕ್ ಸಮ್ಟೈಮ್ಸ್ ಮಿಸ್ಟೇಕ್ಸ್. ಸೊ ಮಿಸ್ಟೇಕ್ಸ್ ಇದ್ದರೆ ನನಗೆ ತಿಳಿಸ್ಕೊಳ್ಳಿ. ಧನ್ಯವಾದ.